ಹಾಯ್ ಹಲೋ ಎಲ್ಲ ಡಿ.ಸಿ.ಟಿ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಡಿ.ಸಿ.ಟಿ ಇನ್ನು ಶನಿವಾರ ನಿಮ್ಮ ಡಿ.ಸಿ.ಟಿ ಇದೆ ಅಲ್ವಾ. ಸೊ ಈ ಡಿ.ಸಿ.ಟಿ ಎಕ್ಸಾಮಲ್ಲಿ ನೀವು ಮಾಡಬೇಕಾಗಿರೋಂಥ ಕೆಲಸಗಳು ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಆಲ್ ಟಿಕೆಟ್ನ ಎಲ್ಲ ಇಟ್ಬಿಟ್ಟು ಅವತ್ತಿನ ದಿನ ಮಾರ್ನಿಂಗ್ ಆಲ್ ಟಿಕೆಟ್ ಸಿಕ್ಕಿಲ್ಲ ಅಂತ ಟೆನ್ಷನ್ ಆಗ್ತೀರಾ ಅಲ್ವಾ. ಸೊ ಅದೆಲ್ಲ ಮಾಡೋದು ಆ ಮಿಸ್ಟೇಕ್ಸನ್ನ ಮಾಡೋಕೆ ಹೋಗ್ಬಿಡಿ. ಸೊ ಇವಾಗಲೇ ನೀವು ಹೋಗಿ ಆಲ್ ಟಿಕೆಟ್ನ ಬ್ಯಾಗ್ ಒಳಗಡೆ ಇಟ್ಕೊಳ್ಳಿ. ಸೊ ನಿಮ್ಮ ಕಾಲೇಜ್ ಐ ಡಿ ಕಾರ್ಡ್ ಇದ್ದರೆ ಅದನ್ನು ಕೂಡ ಹಾಕಿ, ಅದನ್ನು ಕೂಡ ಇಟ್ಕೊಳ್ಳಿ. ಕಾಲೇಜ್ ಐ ಡಿ ಕಾರ್ಡ್ ಆಗಿರ್ಬೋದು, ಆಲ್ ಟಿಕೆಟ್ ಆಗಿರ್ಬೋದು, ಮತ್ತೊಂದು ಬ್ಲೂ ಆರ್ ಬ್ಲ್ಯಾಕ್ ಯಾವುದಾದ್ರು ಒಂದು ಬಾಲ್ ಪೆನ್ನ ಇಟ್ಕೊಂಡಿರಿ. 2 ಬಾಲ್ ಪೆನ್ನ ಇಟ್ಕೊಳ್ಳಿ. ಸೊ ಒಂದು ಎಮರ್ಜೆನ್ಸಿಗೆ ಅಂತ ಇರಲಿ ಅಲ್ವಾ. ಫಸ್ಟು 1 ಅವರ್ ಮುಂಚೆನೇ ಹೋಗಿ ನಿಮ್ಮ ನಂಬರ್ಗೆ ಯಾವ ರೂಮ್ ಅಲರ್ಟ್ ಆಗಿದೆ ಆ ರೂಮ್ನ ನೋಡಿಕೊಂಡು ಆ ರೂಮ್ನ ಹುಡುಕೊಳ್ಳಿ. ನೆಕ್ಸ್ಟ್ ಬಂದು ನಿಮ್ಮ ಡಿ.ಸಿ.ಟಿ ಎಕ್ಸಾಮಲ್ಲಿ ಮೊಬೈಲ್ ಫೋನ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಮತ್ತು ಕ್ಯಾಲ್ಕುಲೇಟರ್ ಮತ್ತು ಎನಿ ಇಯರ್ಬಡ್ಸ್ ಅದೆಲ್ಲ ಅಲೋ ಇರಲ್ಲ. ಸೊ ಆದಷ್ಟು ಕೂಡ ಅದನ್ನೆಲ್ಲ ನಮ್ಮ ಮನೇಲೆ ಇಟ್ಬಿಟ್ಟು ಹೋಗಿರಿ. ಸೊ ಫೋನನ್ನು ಕ್ಯಾರಿ ಮಾಡಿ ಒಂದು ಸೇಫೆಸ್ಟ್ ಬ್ಯಾಗ್ ಒಳಗಡೆ ಹಾಕಿ ಇಟ್ಕೊಳ್ಳಿ. ನೀವು ಯಾವಾಗ ಎಕ್ಸಾಮ್ ಬರೆಯೋಕೆ ಹೋಗ್ತಿರಲ್ಲ ಅವಾಗ. ಸೊ ಸ್ಮಾರ್ಟ್ ವಾಚು ಆಮೇಲೆ ಇಯರ್ಬಡ್ಸ್ ಇದೆಲ್ಲ ತಗೊಳ್ಳೋಕೆ ಹೋಗಬೇಡಿ, ಅದನ್ನೆಲ್ಲ ಮನೇಲೆ ಇಟ್ಬಿಟ್ಟು ಹೋಗಿ. ಡಿ.ಸಿ.ಟಿ ಎಕ್ಸಾಮ್ ಇದೆ ಇವತ್ತು ಅಂತ ಹೇಳಿದ್ರೆ ಅವತ್ತಿನ ದಿನ ಪೂರ್ತಿ ನೀವು ಟೆನ್ಷನ್ ಎಲ್ಲ ಮಾಡೋಕೆ ಹೋಗ್ಬಿಡಿ. ನೈಟು ತುಂಬ ಚೆನ್ನಾಗಿ ನಿದ್ದೆ ಮಾಡಿ. ಸೊ ನಿದ್ದೆ ಎಲ್ಲ ಕೆಡಕ್ಕೆ ಹೋಗ್ಬಿಡಿ ನೈಟು. ಸೊ ಮಿನಿಮಮ್ ಅಂದರೆ ನೀವು 7 to 8 hours ನಿದ್ದೆ ಮಾಡಲೇಬೇಕು ಎಕ್ಸಾಮ್ ನಾಳೆ ಅಂತ. ಅವಾಗ ನೀವು ನಿಮ್ಮ ಮೈಂಡ್ ಎಲ್ಲ ಫ್ರೆಶ್ ಆಗಿರುತ್ತೆ. ಸೊ ನಿಮ್ಮ ಡಿ.ಸಿ.ಟಿಗೆ ಇದು ಹೆಲ್ಪ್. ಮೆಡಿಟೇಷನ್ ಮಾಡಿ ಮೇಯ್ನಾಗಿ ಅವತ್ತಿನ ದಿನ ಡಿ.ಸಿ.ಟಿ ಎಕ್ಸಾಮ್ ದಿನ ಅರ್ಲಿ ಮಾರ್ನಿಂಗ್ಗೆ ಮೆಡಿಟೇಷನ್ ಮಾಡಿ. ಸೊ ನಿಮ್ಮ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಡ್ರೆಸ್ ಕೋಡ್ ಎಲ್ಲ ಆಲ್ರೆಡಿ ನಿಮಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ಫಾರ್ಮೇಷನ್. ಸೊ ಡ್ರೆಸ್ ಕೋಡ್ ಹೇಗಿರಬೇಕು ಅಂತೆಲ್ಲ. ಸೊ ಆ ಡ್ರೆಸ್ ಕೋಡ್ದು ರೂಲ್ಸ್ ಏನಿದೆ ಡಿ.ಸಿ.ಟಿ ಕಡೆಯಿಂದ ಅದನ್ನು ಫಾಲೋ ಮಾಡ್ತಾ ಹೋಗಿ. ಹುಡುಗರಿಗೆ ಆಗಿರಲಿ ಡಿಫ್ರೆಂಟ್ ಡ್ರೆಸ್ ಕೋಡ್ ಇರುತ್ತೆ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ. ಸುಮ್ಮನೆ ಅಲ್ಲಿ ಹೋಗಿ ಎಲ್ಲ ರಿಸ್ಕ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ಕೂಡ ಬೇಗನೆ ಹೋಗಿ, ಯಾಕಂದ್ರೆ ಲೇಟ್ ಮಾಡೋಕ್ಕೆಲ್ಲ ಹೋಗ್ಬಿಡಿ. ಸೊ ಒಂದ್ಸಲ ಬೆಲ್ ಆಯಿತು ಅಂತ ಹೇಳಿದ್ರೆ ನಿಮ್ಮನ್ನ ಅವ್ರು ಒಳಗಡೆ ಸೇರಿಸಲ್ಲ. ಸೊ ಈ ಥರ ಆಗೋ ಚಾನ್ಸಸ್ ಕೂಡ ಇರುತ್ತೆ. OMR ಶೀಟ್ನ ಕರೆಕ್ಟಾಗಿ ಫಿಲ್ ಮಾಡಿ. ಸೊ ನನ್ನ ಮಿಸ್ಟೇಕ್ಸ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೆ ನನ್ನ CET ಎಕ್ಸಾಮ್ ದಿನ ಅಂತ ಹೇಳ್ತೀನಿ. ಅದರಿಂದ ಹೆಂಗೆ ಓವರ್ಕಮ್ ಮಾಡೋದು ಅಂತ ಕೂಡ ನಾನು ಹೇಳ್ತೀನಿ. ಮತ್ತು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ಮೇಯ್ನಾಗಿ ಹೇಳೋದು ಟೆನ್ಷನ್ನ ತಗೊಳ್ಳೋದಕ್ಕೆ ಹೋಗಲೇಬೇಡಿ ಆಯಿತಾ. ಫ್ರೀ ಆಗಿರಿ, ಕೂಲ್. ಹಂಗೆ ನಿಮ್ಮ ಆಲ್ ಟಿಕೆಟ್ ಆಗಿರ್ಬೋದು, ಪೆನ್ ಆಗಿರಬಹುದು, ಇಲ್ಲ ಅಂತಂದರೆ ನಿಮ್ಮ ಕಾಲೇಜ್ ಐ ಡಿ ಎಲ್ಲನೂ ಕೂಡ ಇವಾಗಲೇ ಹೋಗಿ ಬ್ಯಾಗ್ ಒಳಗಡೆ ಹಾಕಿ ಅದನ್ನು ಒಂದು ಸೇಫ್ ಜಾಗದಲ್ಲಿ ಇಟ್ಕೊಳ್ಳಿ. ಅವತ್ತಿನ ಟೆನ್ಷನ್ ಆಗಬೇಡಿ, ಕೂಲಾಗಿರಿ. ನೀವೇನು ದೊಡ್ಡ ಯುದ್ಧ ಮಾಡೋಕ್ಕೇನು ಹೋಗ್ತಿಲ್ಲ. ಸೊ ಜಸ್ಟ್ ಡಿ.ಸಿ.ಟಿ ಎಕ್ಸಾಮ್ ಬರೆಯೋಕೆ ಹೋಗಿರ್ತೀರ ಅಲ್ವಾ. ಸೊ ನೀವು ಎಷ್ಟು ಓದಿರ್ತೀರ, ಎಷ್ಟು ಎಫರ್ಟ್ ಹಾಕಿರ್ತೀರ, ಅಷ್ಟೇ ಗುಡ್ ಮಾರ್ಕ್ಸ್ ನಿಮಗೆ ಬರುತ್ತೆ. ಆದಷ್ಟು ಕೂಡ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಆನ್ಸರ್ ಗೊತ್ತಾಗಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಕೂಡ ನಾನು ಹೇಳ್ತೀನಿ. ಅದ್ರ ಬಗ್ಗೆ ನಾನು ನನ್ನ ಡಿ.ಸಿ.ಟಿ ಎಕ್ಸಾಮ್ ಹಿಂದಿನ ದಿನ ನಮಗೆ MCQ ಗೊತ್ತಾಗಲಿಲ್ಲ ಅಂತಂದರೆ ಯಾವ್ಯಾವ ವೀಡಿಯೋ ನೋಡ್ಕೊಂಡು ಹೋಗಿದೆ, ಅದನ್ನು ಎಷ್ಟು ಯೂಸ್ಫುಲ್ ಆಯಿತು ಅದ್ರ ಬಗ್ಗೆನೂ ಕೂಡ ನಾನು ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಡಿ.ಸಿ.ಟಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.